இது அந்த ஊரில் இருக்கும் என் குடும்பம். அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷை. அதனால் நீங்களும் அதில் உட்படுவீர்கள். ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಇಂದು ಕರ್ನಾಟಕ ಯುವರಕ್ಷಣಾ ವೇದಿಕೆ ಚಿತ್ರದುರ್ಗ ಜಿಲ್ಲಾ ಘಟಕ ಹಾಗೂ ನಗರ ಘಟಕದ ವತಿಯಿಂದ ತಮಿಳು ಚಿತ್ರನಟ ಕಮಲ್ ಹಾಸನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಲಾಯಿತು. ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಅನುಪಸ್ಥಿತಿಯಲ್ಲಿದ್ದ ಕಾರಣ ಉಪತಹಶೀಲ್ದಾರರಾದ ಸದಾಶಿವಯ್ಯ ಸರ್ಗೆ ನಮ್ಮ ಮನವಿಯನ್ನು ಹಸ್ತಾಂತರಿಸಿ ಆದಷ್ಟು ಬೇಗ ತಮಿಳು ಚಿತ್ರನಟ ಕಮಲ್ ಹಾಸನ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಟ ಕಮಲ್ ಹಾಸನ್ಗೆ ಇನ್ನು ಮುಂದೆ ಕನ್ನಡದಲ್ಲಿ ಯಾವುದೇ ರೀತಿಯ ಅವಕಾಶವನ್ನು ಕೊಡಬಾರದು ಹಾಗೂ ಕರ್ನಾಟಕದ ಯಾವ ಭಾಗದಲ್ಲೂ ಅವರ ತಗ್ ಲೈಫ್ ಚಿತ್ರಕ್ಕೆ ಪ್ರಚಾರ ಮತ್ತು ಪ್ರಸಾರ ಮಾಡಲು ಅನುಮತಿ ನೀಡಬಾರದೆಂದು ಕರ್ನಾಟಕ ಯುವರಕ್ಷಣಾ ವೇದಿಕೆಯಿಂದ ಮನವಿಯನ್ನು ನೀಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್, ಜಿಲ್ಲಾಧ್ಯಕ್ಷರಾದ ಮಾರುತಿ ಮೊಗವೀರ, ಉಪಾಧ್ಯಕ್ಷರಾದ ಜಯಣ್ಣ, ಸಹಕಾರ್ಯದರ್ಶಿಯಾದ ಶ್ರೀನಿವಾಸ್, ವಿದ್ಯಾರ್ಥಿ ಘಟಕದ ಆದಿತ್ಯ ಹಾಗೂ ದೊಡ್ಡ ಉಳ್ಳಾರ್ತಿ ಉಪಾಧ್ಯಕ್ಷರಾದ ಸುನೀಲ್, ಚಳ್ಳಕೆರೆ ನಗರ ಘಟಕದ ಪದಾಧಿಕಾರಿಗಳಾದ ಶ್ರೀನಿವಾಸುಲು, ರವಿಕುಮಾರ್, ರವಿಚಂದ್ರ, ತರುಣ್, ಅಂಬರೀಶ್, ನರಸಿಂಹ, ಪುನೀತ್, ಪಾಲನಾಯಕ, ಮಾರುತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್, ಬೆಳಗೆರೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಸುನೀಲ್ ಅಣ್ಣನವರಿಗೆ, ರಾಜ್ಯ ಸಂಚಾಲಕರಾದ ಅಶೋಕ್ ಅವರಿಗೆ, ಜಿಲ್ಲಾಧ್ಯಕ್ಷ ಮಾತಣ್ಣನಿಗೆ, ಮೊದಲಿಗೆ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ, ಇವತ್ತಿನ ದಿವಸ ನಾವಿಲ್ಲಿ ಎಲ್ಲರೂ ಸೇರಿರ್ತಕ್ಕಂಥ ವಿಷಯ, ಈಗ ಕರ್ನಾಟಕದಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಏನಪ್ಪ ಅಂತಂದರೆ, ನಟ ಕಮಲ್ ಹಾಸನ್ ಅವರು ಏನಿದ್ದಾರೋ, ಹಿರಿಯ ನಟ, ಅವರು ನಮ್ಮ ಒಂದು ಕನ್ನಡದ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ಮಾತಾಡಿ ಕನ್ನಡಿಗರನ್ನು ರೆಚ್ಚಗೊಳಿಸಿದ್ದಾರೆ. ಅವರು ಕನ್ನಡಿಗರನ್ನು ತುಂಬ ಅವಹೇಳನಕಾರಿಯಾಗಿ ಮಾತಾಡಿ ನಮಗೆಲ್ಲರಿಗೂ ತುಂಬ ಅವಮಾನವನ್ನು ಮಾಡಿದ್ದಾರೆ. ಅವರು ಇದರ ಮಾತಾಡೋದಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಯಾಕಂತಂದರೆ ಅವರು ಬೆಳೆದು ಬಂದಿರತಕ್ಕಂಥ ಒಂದು ಸ್ಥಾನ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಹೆಚ್ಚಿನದಾಗಿ ಅವರ ಏನು ಚಲನಚಿತ್ರಗಳು ಮೂಡಿ ಬರ್ತಿದೆ, ಅವು ಹೆಚ್ಚಿನದಾಗಿ ನಮ್ಮ ಕರ್ನಾಟಕದಲ್ಲೇ ಜನಪ್ರಿಯಗೊಳಿಸ್ತಾ ಇದ್ದಾವೆ. ಅದಾಗಿ ಮತ್ತು ಕರ್ನಾಟಕದಲ್ಲೂ ಸಹ ಹೆಚ್ಚಿನದಾಗಿ ಅವರಿಗೆ ಒಲವನ್ನು ತೋರಿಸಿ ಅವರ ಯಾವುದೇ ಒಂದು ಫಿಲಮ್ ಬಂದರೆ ಸಮೇತ ಅದನ್ನು ಹೆಚ್ಚಿನದಾಗಿ ನೋಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಇಂಥ ಒಂದು ನಿಟ್ಟಿನಲ್ಲಿ ಕನ್ನಡಿಗರಿಗೆ ಈ ಥರ ಹೇಳಿ ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟು ನಮಗೆ ತುಂಬ ಅವಮಾನ ಮಾಡಿದ್ದಾರೆ. ಇದೇ ಒಂದು ಅವಮಾನ, ಇದೇ ಥರ ಹೇಳಿಕೆಗಳು ಮುಂದುವರೆದಿದೆ ಅಂತಂದರೆ ಅವರನ್ನು ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆಯೋ ಅವರನ್ನು ಯಾವುದೇ ರೀತಿ ಅವಕಾಶ ಕೊಡದಂಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರನ್ನು ಈ ಒಂದು ಚಿತ್ರಮಂಡಳಿಯಿಂದ ಬಹಿಷ್ಕಾರ ಹಾಕಿ ಅವರಿಗೆ ಯಾವುದೇ ರೀತಿ ಅವಕಾಶನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮಾನ್ಯ ಉಪತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರ ಮುಖಾಂತರ ಅದನ್ನು ಆದಷ್ಟು ಬೇಗ ನಮಗೆ ಕಾರ್ಯರೂಪಕ್ಕೆ ತಂದು ಅವರಿಗೆ ಅವರ ವಿರುದ್ಧ ಒಂದು ಶಿಸ್ತು ಕ್ರಮವನ್ನು ತಗೋಬೇಕು, ಕನ್ನಡಿಗರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಾವು ನಮ್ಮೆಲ್ಲರ ಬಂಧು ಮಿತ್ರರ ಮುಖಾಂತರ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಇದಕ್ಕೊಂದು ಪರಿಹಾರ ಬೇಕೇ ಬೇಕು. ಇಲ್ಲ ಅಂತಂದರೆ ಇದನ್ನೇನಾದರೂ ಇವರು ಮುಂದುವರೆಸ್ದಂಗೆ ಸಾಧಾರಣ ಮಟ್ಟದಲ್ಲಿ ತಗೊಂತಂತಂದರೆ ಕನ್ನಡದಲ್ಲಿರ್ತಕ್ಕಂಥ ಕನ್ನಡಿಗರು ಪ್ರತಿಯೊಬ್ಬರು ಶಾಂತ ಪ್ರಿಯರು. ಅವರಿಗೇನಾದರೂ ನಮ್ಮ ಶಾಂತಿಯನ್ನು ಅವರು ಉಪೇಕ್ಷೆ ಮಾಡಿದರೆ ಮುಂದಿನ ದಿನಮಟ್ಟದಲ್ಲಿ ತುಂಬ ಉಗ್ರ ಹೋರಾಟ ಆಗುತ್ತೆ. ಇದೇ ಥರದ ಸಂಘಟನೆಗಳು ಎಚ್ಚೆತ್ಕೊಂಡಾಗ ಅವರು ಯಾವುದೇ ಒಂದು ರೀತಿ ಮುಂದುವರೆಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಸವಿನಯ ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ಮುಂದೆ ಅವರು ಯಾವುದೇ ಒಂದು ಮಾತಾಡಬೇಕಾದ್ರೆ ಕನ್ನಡದ ಬಗ್ಗೆ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತಾಡಬೇಕು. ಇಲ್ಲ ಅಂತಂದರೆ ಅವರಿಗೆ ಶಿಸ್ತು ಕ್ರಮ ತಗೊಂಡು ಕಾನೂನು ಮುಖಾಂತರ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ಹೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ, ಜಿಲ್ಲಾಧಿಕಾರಿ ಮಾತಣ್ಣರಿಗೆ ಜೈ, ಜಿಲ್ಲಾಧಿಕಾರಿ ಮಾತಣ್ಣರಿಗೆ ಜೈ, ಜಿಲ್ಲಾಧ್ಯಕ್ಷ ಮಾತಣ್ಣರಿಗೆ ಜೈ. ಧಿಕ್ಕಾರ ಧಿಕ್ಕಾರ ಕಮಲ ಸಂಘಕ್ಕೆ ಧಿಕ್ಕಾರ, 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 ಧಿಕ್ಕಾರ ಧಿಕ್ಕಾರ ಕಮಲ ಸಂಘಕ್ಕೆ ಧಿಕ್ಕಾರ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ